ಶಾಂತಿನಗರದ ಕೈ ಶಾಸಕ ಎನ್ಎ ಹ್ಯಾರಿಸ್ಗೆ ಮಂತ್ರಿಗಿರಿ ಕೈತಪ್ಪಿದೆ. ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿ ಶಾಸಕ ಹ್ಯಾರಿಸ್ ಬಡ ಹೈಡ್ರಾಮವನ್ನೇ ಕ್ರಿಯೇಟ್ ಮಾಡಿದೆ. ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿ ಶಾಸಕ ಹ್ಯಾರಿಸ್ ಬಣ ಹೈಡ್ರಾಮವನ್ನೇ ಸೃಷ್ಟಿಸಿದೆ. ರಸ್ತೆಯಲ್ಲಿ ವಾಹನಕ್ಕೆ ಅಡ್ಡಡ್ಡ ಮಲ್ಕೊಂಡು ಬಿಟ್ಟಿದ್ರು ಕಾರ್ಯಕರ್ತರು. ಭಾರಿ ಹೈಡ್ರಾಮವೇ ಕ್ರಿಯೇಟ್ ಆಗೋಯ್ತು. ಶಾಸಕ ಹ್ಯಾರಿಸ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೆಂಬಲಿಗರು ತಮ್ಮ ಆಕ್ರೋಶದ ಕಿಚ್ಚನ್ನ ಹೊರಹಾಕಿದ್ದಾರೆ. ಸ್ವಪಕ್ಷ ನಾಯಕರು ಮುಸ್ಲಿಂ ನಾಯಕರ ವಿರುದ್ಧವೇ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷ ವಿರೋಧಿ ಕೆಲಸ ಮಾಡಿದ ಜಮೀರ್ಗೆ ನೀವು ಸ್ಥಾನಮಾನ ಕೊಟ್ಟಿದ್ದೀರಿ, ಆದ್ರೆ 2 ಬಾರಿ ಗೆದ್ದ ಶಿವಾಜಿನಗರ ಶಾಸಕರಿಗೆ ಮಂತ್ರಿಗಿರಿಯನ್ನ ಕೂಡ ಕೊಟ್ಟಿದ್ದೀರಿ. ಆದರೆ ಕಾಂಗ್ರೆಸ್ನ ನಿಷ್ಠಾವಂತ ಹ್ಯಾರಿಸ್ ಯಾಕೆ ಕೊಡ್ಲಿಲ್ಲ ನೀವು ಸ್ಥಾನಮಾನವನ್ನ ಅನ್ನೋದು ಕಿಡಿಗೆ ಆಕ್ರೋಶ ಕಾರಣ. ಬ್ರಿಗೇಡ್ ರಸ್ತೆಯಲ್ಲಿ ಹ್ಯಾರಿಸ್ ಬೆಂಬಲಿಗರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮೊದಲೇ ಹೇಳ್ದ ಹಾಗೆ ಪ್ರಾದೇಶಿಕವಾರು, ಜಾತಿವಾರು, ಜೊತೆಗೆ ಯುವ ನಾಯಕರಿಗೆ ಮಣೆ ಹಾಕ್ತಂತ ಸಂದರ್ಭದಲ್ಲೂ ಕೂಡ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸ್ಥಾನ ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸಿದೀವಿ. ಮುಸ್ಲಿಂ ಸಮುದಾಯಕ್ಕೆ 3 ಸ್ಥಾನಮಾನಗಳು, ಇದರಲ್ಲೂ ಕೂಡ ಮತ್ತೊಂದು ಕೊಡಬೇಕಾಗಿತ್ತು. ಜಮೀರ್ ಅವ್ರಿಗೆ ಕೊಟ್ಟಿದ್ದೀರಿ, ಇನ್ನೂರು ಕೊಡೋದಕ್ಕೆ ಏನಾಗಿತ್ತು ಅನ್ನೋದಾಗಿ ಆಕ್ರೋಶವನ್ನ ಹೊರಹಾಕ್ತಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಿದ್ದೀರಿ. ಸದ್ಯ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ಳುವ ಕೆಲಸ ಕೂಡ ಆಗಿದೆ. ಈಗ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಶಾಂತಿನಗರದಲ್ಲಿ ಯಾವ ರೀತಿ ಪ್ರತಿಭಟನೆಯ ಕಿಚ್ಚಿದೆ ಅಂತ. ಇದೇ ರೀತಿ ಮಂತ್ರಿಗಿರಿ ಸಿಗದೆ ಇರೋದಕ್ಕೆ ಕೆಪಿಸಿಸಿ ಕಚೇರಿಯನ್ನ ಮುತ್ತಿಗೆ ಕೂಡ ಹಾಕ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಲೈವ್ನ ಮೂಲಕ ಜಾಯ್ನ್ ಆಗಿ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಾವು ಗಮನಿಸ್ತಾ ಇದೀವಿ, ಮೊದಲ ಬಾರಿಯ ಪಟ್ಟಿ ರಿಲೀಸ್ ಆದಾಗಿಂದ ಈಗ ಆಗಿರೋದಿದೆಯಲ್ಲ, ಭಾರಿ ಹೈಡ್ರಾಮವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಕೆಪಿಸಿಸಿಗೂ ಕೂಡ ಬೆಂಬಲಿಗರು ಮುತ್ತಿಗೆ ಹಾಕೋದಕ್ಕೂ ಮುಂದಾಗಿದ್ದಾರೆ. ಹೇಗಿದೆ ಪರಿಸ್ಥಿತಿ? ಉದ್ವಿಗ್ನತೆಯ ಪರಿಸ್ಥಿತಿಯನ್ನ ತಲುಪಬಹುದಾ? ತಣ್ಣಗಾಗತ್ತಾ? ಏನಿದೆ ಡೀಟೇಲ್ಸ್? ಡೈನಾ, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಒಂದು ನೂತನ ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ಕೂಡ ಸಾಕಷ್ಟು ಜನರಿಗೆ ಕೂಡ ಏನು ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ಆಕ್ರೋಶ, ಅಸಮಾಧಾನಗಳು ಕೂಡ ಹೊರಹಾಕ್ತಾ ಇದ್ರು. ಎಂದಿನಂತೆ ನಿನ್ನೆಯಿಂದ ಕೂಡ ಈ ಒಂದು ಪ್ರತಿಭಟನೆಯ ಕಾವು ಸರ್ಕಾರಕ್ಕೆ ತಡ್ತಾ ಇದೆ. ಒಂದು ಕಡೆ ಗೋವಿಂದರಾಜನಗರ ಹಾಗೂ ವಿಜಯನಗರ ಕ್ಷೇತ್ರದ ಶಾಸಕರಾದಂತಹ ಪ್ರಿಯಕೃಷ್ಣ ಹಾಗೂ ಕೃಷ್ಣಪ್ಪ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ರಸ್ತೆಯಲ್ಲಿ ಟೈರ್ಗಳಿಗೆ ಬೆಂಕಿ ಇಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇವತ್ತು ಕೂಡ ಕೆಪಿಸಿಸಿ ಕಚೇರಿಗೆ ಅಪಾರ ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಆಗಮಿಸಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಒಂದು ಪ್ರತಿಭಟನೆ ಮತ್ತು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತಹದ್ದು. ಈ ಹಿಂದೆ ಕೂಡ ಏನು ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು ಕೂಡ ಆಗಮಿಸಿ ಸಚಿವ ಸ್ಥಾನವನ್ನು ಕೊಡಬೇಕು, ನಿಷ್ಠಾವಂತ ಪಕ್ಷದಲ್ಲಿ ಕೆಲಸ ಮಾಡಿದಂತಹ ನಿಷ್ಠಾವಂತ ಅಧಿಕಾರಿ ಅಂದ್ರೆ ಅವರು ಶಾಸಕರಾಗಿದ್ರು, ಅವರಿಗೂ ಕೂಡ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ.
ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನವನ್ನು ಕೊಡದೇ ಇರೋದು ಬಹಳ ನಿರಾಸೆ ಆಗಿದೆ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು ಕೂಡ ಮತ್ತು ಕೃಷ್ಣಪ್ಪ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಸೊ ಅವರು ಕೂಡ ಇಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಸೊ ಇವತ್ತು ಮಹಿಳಾ ಮೇಡಮ್ ಇವತ್ತು ಯಾರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕಂತ ಹೇಳಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇರುವಂತಹದ್ದು ಸರ್, ವಿಜಯನಗರ ಕ್ಷೇತ್ರದ ಕೃಷ್ಣಪ್ಪ ಅವರಿಗೆ ಹಾಗೂ ಗೋವಿಂದರಾಜನಗರದ ಪ್ರಿಯಾ ಕೃಷ್ಣ ಅವರಿಗೆ ಕೊಡಬೇಕು ಸಚಿವ ಸ್ಥಾನ ಅಂತ ಹೇಳಿ. ಇರಮ್ಮ ಕೊಡೋವರ್ಗು ಈ ನಿನ್ನೆ ಕೊಡೋರ್ಗು ನಮ್ಗೆ ಕೊಡ್ತಾರೆ, ಅವು ಇಬ್ಬರಲ್ಲಿ ಒಬ್ಬರಿಗೆ ಕೊಡ್ತಾರೆ ಅಂತಾನೆ ನಾವು ಇಲ್ಲಿವರೆಗೂ ವೆಯ್ಟ್ ಮಾಡಿದ್ವಿ. ಬಟ್ ಯಾವಾಗ್ಲೂ ಇದೇ ತರ ಮೋಸ ಮಾಡ್ತಾರೆ. ಯಾಕೆ ಕೊಡಲ್ಲ? ಅವ್ರು ಏನ್ ತಪ್ಪು ಮಾಡಿದ್ದಾರೆ? ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲೇನೋ ಶಾಸಕರು, ಇವರು ನಂಬರ್ 1 ಶಾಸಕರು. ಬಡವರಿಗಾಗ್ಲಿ, ಆಮೇಲೆ ಸಾವುಗಾಗ್ಲಿ, ಮದುವೆಗಾಗ್ಲಿ, ಆಮೇಲೆ ಗಂಡ ಸತ್ತಿರೋರ್ಗಾಗ್ಲಿ, ಅವ್ರಿಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದ್ರೆ 1 ಲಕ್ಷ ರೂಪಾಯಿ FD ಮಾಡಿದ್ದಾರೆ. ಆ ಮಕ್ಕಳ ಹೆಸರಲ್ಲಿ ಬಾಂಡ್ ಕೊಟ್ಟಿದ್ದಾರೆ. ಆಮೇಲೆ 350 ದಿನ ವರ್ಷ ಪೂರ್ತಿ ಯಾರೇ ಬಡ್ರು ಹೋಗ್ಲಿ ಅವರಿಗೆ ನಿಜವಾಗ್ಲೂ ಆಮೇಲೆ ಸ್ಪಂದಿಸ್ತಾರೆ, ಬಡವ್ರನ್ನ ಸ್ಪಂದಿಸ್ತಾರೆ. ಹತ್ತಿರದಲ್ಲಿ ಅವ್ರ ಹತ್ರ ನಾವು ಮಾತಾಡಬಹುದು. ಯಾರೇ ಬಡವರಾಗ್ಲಿ, ಅವ್ರು ಯಾವುದೇ ಜಾತಿಯವರಾಗಿರ್ಲಿ, ಯಾವುದೇ ವರ್ಗದವರಾಗಿರ್ಲಿ, ಅವ್ರು ಎಲ್ಲಿಂದಾನೇ ಬಂದಿರ್ಲಿ, ದೇವಸ್ಥಾನಗಳಿಗೆ ಕೊಟ್ಟಿದ್ದಾರೆ. ಸರ್, ಈಗ ನಿನ್ನೆವರೆಗೂ ಒಂದು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಈಗಾಗಲೇ ಅಸಮಾಧಾನದ ಕಿಚ್ಚು ಯಾವ ರೀತಿ ಭುಗಿರೆದ್ದಿದೆ ಅಂತ. ನಮಗೆ ಸ್ಥಾನಮಾನವನ್ನ ಕೊಡ್ಲೇಬೇಕು, ಅದರಲ್ಲೂ ಕೂಡ ಶಾಸಕ ದಿನೇಶ್ ಗುಂಡೂರಾವ್ಗೆ ಸ್ಥಾನಮಾನವನ್ನ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದಿರೋದು ಗಮನಿಸ್ತಾ ಇದ್ದೀರಿ. ಪೋಸ್ಟರ್ಗಳನ್ನ ಇಟ್ಕೊಂಡು ಕೆಪಿಸಿಸಿ ಕಚೇರಿಯ ಮುತ್ತಿಗೆ ಹಾಕೋದಕ್ಕೆ ಮುಂದಾಗ್ತಾ ಇರೋದು, ಹೈಕಮಾಂಡ್ಗೆ ಪ್ರೆಷರ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇರೋದು. ಯಾಕಂದ್ರೆ ಸದ್ಯ ಸರ್ಕಾರದ ಆರೋಗ್ಯ ಹಾಗೆ ಕುಟುಂಬ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು. ಅದಾದ ನಂತರದಲ್ಲಿ ಕೆಪಿಸಿಸಿಯ ಮಾಜಿ ಅಧ್ಯಕ್ಷರು, ಹಾಗೆ ಕೆಲವೊಂದಷ್ಟು ಅವರು ಮಾಡಿದಂತಹ ಕೆಲಸಗಳನ್ನ ಕೂಡ ಸ್ಮರಣೆ ಮಾಡುವ ಕೆಲಸವನ್ನ ಅವರ ಬೆಂಬಲಿಗರು ಮಾಡ್ತಾ ಇದ್ರು. ಏನ್ ತಪ್ಪು ಮಾಡಿದ್ದಾರೆ, ಒಂದ್ಸರಿ ಕೊಡಿ ಶಾಸಕ ಸ್ಥಾನವನ್ನ ಅನ್ನೋದಾಗಿ ಸದ್ಯ ಇನ್ನಷ್ಟು ಪರಿಸ್ಥಿತಿ ಉಲ್ಬಣ ಆಗುವಂತ ಚಾನ್ಸಸ್ ಗಟ್ಟಿಯಾಗಿದೆ.